ಸನ್ರೈಸ್ ನೋಡಕ್ ಹೋಗಿದ್ ನಮ್ಮ ಮೇಲೆ ಸೂರ್ಯ ಯಾಕೋ ಕೋಪಿಸ್ಕೊಂಡಿದ್ದ ಅಂತ ಅನ್ಸುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹಿಂಗೆ ಒಂದು ಶುಕ್ರವಾರದ ಸಂಜೆ ಆಫೀಸಿಂದ ಬಂದು ಈ ನಡುವೆ ಯಾವುದೋ ಟ್ರೆಕ್ಕಿಗೆ ಹೋಗಿಲ್ವಲ್ಲ, ಯಾವ್ದಾದ್ರು ಒಂದು ಟ್ರೆಕ್ಕಿಗೆ ಹೋಗೋಣ ಅಂತ ಬುಕ್ ಮೈ ಶೋ ಓಪನ್ ಮಾಡಿದೆ. ಆಗ ಕಣ್ಣಿಗೆ ಬಿದ್ದಿದೆ ಉತ್ತರಿ ಬೆಟ್ಟ ಟ್ರೆಕ್ಕಿಂಗ್. ಅಲ್ಲೇ ಬುಕ್ ಮಾಡಿ 11 o'clock ಬೋರ್ಡಿಂಗ್ ಕೂಡ ಆದ. ಈ ಉತ್ತರಿ ಬೆಟ್ಟನ ಉತ್ತರಿ ದುರ್ಗ ಅಂತ ಕೂಡ ಕರೀತಾರೆ. ಇದು ಬೆಂಗಳೂರಿಂದ 60-70 ಕಿಲೋಮೀಟರ್ ದೂರದಲ್ಲಿದೆ. 11 ಗಂಟೆಗೆ ಬಸ್ ಬೋರ್ಡ್ ಆಗಿದ್ದಕ್ಕೆ ನಮ್ಗೆ 2 ಗಂಟೆಗೆ ಒಂದು ಬ್ರೇಕ್ ಪಾಯಿಂಟ್ ಅಂತ ನಿಲ್ಸಿದ್ರು. ಬಿಕಾಸ್ ಅದಾದ್ಮೇಲೆ ನಮ್ಗೆ ಯಾವ್ದು ರಿಫ್ರೆಶ್ಮೆಂಟ್ ಪ್ಲೇಸಸ್ ಸಿಗಲ್ಲ ಅಂತ. ಮತ್ತೆ 3 ಗಂಟೆಗೆ ಹೊರಟು 3:45ಕ್ಕೆ ಉತ್ತರಿ ಬೆಟ್ಟದ ಬೇಸ್ ಪಾಯಿಂಟ್ ಗೆ ತಲುಪಿದ್ವಿ. ಅಲ್ಲಿಂದ 4 ಗಂಟೆಗೆ ನಮ್ ಟ್ರೆಕ್ಕಿಂಗ್ ಕೂಡ ಶುರುವಾಯಿತು. ಬೆಟ್ಟ ಹತ್ತೋ ಪಾಯಿಂಟ್ ಇಂದ 300-400 ಮೀಟರ್ ಮನೆಗಳಿರೋದ್ರಿಂದ ನಾವು ನಿಶಬ್ದವಾಗಿ ಬೆಟ್ಟ ಹತ್ತುವ ಪಾಯಿಂಟ್ ಗೆ ತಲುಪಿದ್ವಿ. ಇದು ರೌಂಡ್ ಟ್ರಿಪ್ 4-5 ಕಿಲೋಮೀಟರ್ ಟ್ರೆಕ್ ಅಷ್ಟೇ. ವೆರಿ ಈಸಿ ಟ್ರೆಕ್. ಸ್ಟಾರ್ಟಿಂಗ್ 20% ಬರೀ ಮೆಟ್ಲು ಹತ್ಕೊಂಡು ಹೋಗೋದಿತ್ತು. ನಂಗೆ ಯಾವ ಟ್ರೆಕ್ಕಿಂಗ್ ಫೀಲಿಂಗ್ ಬರಲಿಲ್ಲ. ಬಟ್ ಆಮೇಲೆ ರೋಡ್ಸ್ ಎಲ್ಲ ಹೀಗೆ ಇತ್ತು. ಇಟ್ ವಾಸ್ ವೆರಿ ಫನ್. ಟಾರ್ಚ್ ಇಲ್ದೇ ಇರೋದ್ರಿಂದ ಸ್ವಲ್ಪ ಅಡ್ವೆಂಚರಸ್ ಆಗಿ ಕೂಡ ಇತ್ತು. ಸುಮಾರು 5 ಗಂಟೆಗೆ ಪೀಕ್ ರೀಚ್ ಆದಾಗ ಎಲ್ಲ ಹಿಂಗೆ ಕತ್ಲೆ ಆಗಿತ್ತು. ಟ್ರೆಕ್ಕಿಂಗ್ ಮಾಡಿದ್ದು, ಚಳಿ, ಅದ್ರ ಜೊತೆಲಿ 1 ಕಪ್ ಟೀ, ಇನ್ನೇನ್ ಬೇಕು. ನಾವು ಸೂರ್ಯ ಈಗ ಬರ್ತಾನೆ ಅಂತ ಕಾಯ್ತಾನೆ ಇದ್ವಿ. ಕೊನೆಗೂ ಸೂರ್ಯ ಬರ್ಲೇ ಇಲ್ಲ. ಸೂರ್ಯ ಬರ್ಲಿಲ್ಲ ಅಂದ್ರೆ ಏನು, ಮ್ಯಾಗಿ ಮಾಡೋ ಅಂಕಲ್ ಅಂತೂ ಬಂದ್ರು. ಬೆಟ್ಟ ಮತ್ತೆ ಮ್ಯಾಗಿ ಒಳ್ಳೆ ಕಾಂಬಿನೇಷನ್. ಬೆಳಕಾಗೋವರೆಗೂ ಅಲ್ಲೇ ಇದ್ದು ಮತ್ತೆ ಬೇಸ್ ಪಾಯಿಂಟ್ ಕಡೆ ಹೊರಟ್ವಿ. ಈ ಉತ್ತರಿ ದುರ್ಗನ ಕರ್ನಾಟಕದ ನವದುರ್ಗದಲ್ಲಿ ಒಂದು ಅಂತ ಹೇಳ್ತಾರೆ. ಈ ಬೆಟ್ಟದ ವಿಶೇಷತೆ ಏನು ಅಂದ್ರೆ, ಈ ಜಾಗನ ಕಾಪಾಡ್ಕೊಳಕ್ಕೆ ಈ ಬೆಟ್ಟದಲ್ಲಿ ಕೋಟೆನೂ ಕೂಡ ಕಟ್ಟಿರ್ತಾರೆ. ನಾವು ಹೋಗುವಾಗ ಕೋಟೆ ಬಾಗ್ಲು ಕೂಡ ನಮ್ಗೆ ಕಾಣಿಸುತ್ತೆ. ಹಂಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಇಲ್ಲಿಂದನೂ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟ ಹತ್ತುವಾಗ ಕತ್ಲೆ ಇದ್ದಿದ್ರಿಂದ ಏನು ತುಂಬಾ ಕಾಣಿಸ್ತಾ ಇರಲಿಲ್ಲ. ಇಳಿಯುವಾಗ ತುಂಬಾನೇ ಮಜಾ ಬಂತು. ಅಂಡ್ ದಿಸ್ ವಾಸ್ ಆಲ್ ಅಬೌಟ್ ಇಟ್. ನಿಮ್ಗೂ ವೀಕೆಂಡ್ ಅಲ್ಲಿ ಯಾವ್ದಾದ್ರು ಟ್ರೆಕ್ಕಿಗೆ ಹೋಗ್ಬೇಕಂದ್ರೆ ಯು ಕ್ಯಾನ್ ಆಲ್ವೇಸ್ ಬುಕ್ ಅಂಡ್ ಗೋ. ಅಂಡ್ ನಾನು ಹೋಗಿದ್ದು ಟ್ರಿಪ್ ಬಿ ಇಂದ. ಎಸ್ಪೆಷಲಿ ನೀವು ಒಬ್ರು ಅಥವಾ ಇಬ್ರು ಇದ್ರೆ ದಿಸ್ ಇಸ್ ದ ಬೆಸ್ಟ್ ವೇ ಟು ಗೋ ಫಾರ್ ಟ್ರೆಕ್ಕಿಂಗ್. ಗ್ರೂಪ್ ಅಲ್ಲಿ ಹೋದಷ್ಟು ವಿ ಫೀಲ್ ಸೇಫ್. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.